Ay, ಚಿನ್ನಮ್ಮ. Ay, ಮಾಡಪ್ಪ, ay ಮಾಡಪ್ಪ. Ay, ಚಿನ್ನಮ್ಮ. Ay, ವಜ್ರಮ್ಮ. Ay, ವಜ್ರ. Ay, ವಜ್ರಮ್ಮ. Ay, ವಜ್ರ. Ay, ಮಾಡಿ. Good morning, girls. Good morning. Good morning, girl. I love you. ಇದೆಲ್ಲ ಕಲಿಬೇಡ. ಹಳ್ಳಿ ಗುಗ್ಗು ಥರ ಏನಾರ ಒಂದು ಕಲ್ತ್ಕೊಬಿಡು. I love you. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಲೈಫ್. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಆಷಾಢ ಅಲ್ವಾ, ಅಮ್ಮನ ದರ್ಶನ ಮಾಡೋಣ ಅಂದ್ಬಿಟ್ಟು ಮೈಸೂರಿಗೆ ಹೊರಟಿದ್ವಿ. ನಾವು ಶುಕ್ರವಾರ ಹೋಗೋಣ ಅಂದ್ಕೊಂಡಿದ್ವಿ. ನನ್ನ ಮಗಳನ್ನ ಇಟ್ಕೊಂಡು ಶುಕ್ರವಾರ ದರ್ಶನ ಮಾಡೋಕ್ಕಾಗಲ್ಲ, ತುಂಬ ರಶ್ ಇರುತ್ತಲ್ವ ಅಂದ್ಬಿಟ್ಟು ಥರ್ಸ್ಡೇ ಗುರುವಾರನೇ ಹೊರಟಿದ್ವಿ ನಾವು. ಹಾಗೆ ಮಾರ್ನಿಂಗ್ ಅಲ್ವಾ, ವೆದರ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ರೋಡದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ತುಂಬ ಸತಿ ಅನ್ಕೋತಾ ಇದ್ವಿ ಆಷಾಢದಲ್ಲಿ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಬೇಕು ಅಂತ, ಬಟ್ ಆಗ್ತಾ ಇರಲಿಲ್ಲ. ನಮ್ಮನೆಯವರಂತೂ ವರ್ಷ ಹೋಗ್ತಿದ್ರು ಅವ್ರ ಫ್ರೆಂಡ್ಸ್ ಜೊತೆ, ನಾವು ಹೋಗ್ತಿರ್ಲಿಲ್ಲ. ಈ ಸತಿ ನಾವು ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು ಹೊರಟಿದ್ವಿ ಈ ಸತಿ. ಮಾರ್ನಿಂಗ್ ಅಂತೂ ವೆದರ್ ಚೆನ್ನಾಗಿತ್ತು, ಹಾಗೆ ಮಳೆನೂ ಬರ್ತಿತ್ತು. ಇವಾಗಂತೂ ಈ ಮೈಸೂರು ಹೈವೇ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದೇ ಟ್ರಾಫಿಕ್ ಇಲ್ಲ, ಜಂಜಾಟ ಇಲ್ಲ, ಆರಾಮಾಗಿ ಹೋಗ್ಬೋದು. ಇನ್ನೊಂದೇನೆಂದರೆ, ಆವಾಗ ಬೇರೆ ರೂಟಲ್ಲಿ ಹೋಗಬೇಕಿದ್ರೆ ನಮ್ಗೆ ಯಾವ್ಯಾವ ಊರಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗ್ತಾಯಿತ್ತು. ಇವಾಗ ಏನೂ ಗೊತ್ತಾಗಲ್ಲ. ನಾವು ಎಲ್ಲಿ ಡೆಸ್ಟಿನಿ ಇಟ್ಕೊಂಡಿರ್ತೀವಿ ಅಲ್ಲಿಗಷ್ಟೇ ರೀಚ್ ಆದಾಗೆ ನಾವು ಬಂದ್ವಿ ಅಂತ ಗೊತ್ತಾಗೋದು ನನಗೆ. ಇದೇ ಥರ ನಮಗೆ ರಿಟರ್ನ್ ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೀತು, ಅದನ್ನು ಮುಂದೆ ಹೇಳ್ತೀನಿ. ಅಂತೀವಿ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಬಿಡದಿ ತಟ್ಟೆ ಇಡ್ಲಿ ಹೋಟೆಲಿಗೆ ಬಂದ್ವಿ. ನನ್ನ ಮಗಳು ತಿಂಡಿ ತಿನ್ನೋಕ್ಕೆ ಹೇಳ್ತಾ ಇದ್ಲು. ಅವಳಿಗೆ ಉದ್ದಿನ ವಡೆ ಕಾಣಿಸಿದ ತಕ್ಷಣ ಉದ್ದಿನ ವಡೆ ಇಟ್ಕೊಂಡ್ಲು, ಆ ಇಡ್ಲಿ ತಿನ್ನೋದು ಬಿಟ್ಬಿಟ್ಲು. ಅವಳಿಗೆ ಇವಾಗ ಹೊರಗಡೆ ಊಟ ಮಾಡೋದೇ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಮನೇಲಿ ಆರಾಮಾಗಿ ತಿಂತಾಳೆ, ಹೋಟೆಲಲ್ಲಿ ಅಷ್ಟು ರೂಢಿ ಆಗಿಲ್ಲ ಅವಳು, ಅದಕ್ಕೆ ಸ್ವಲ್ಪ ಕಷ್ಟ ಕೊಡ್ತಾಳೆ ನಮಗೆ. ನಿಜ ಹೇಳಬೇಕಂದ್ರೆ ನಾನು ಈ ಸೈಡಲ್ಲಿ ಬಿಟ್ಟಿರೋ ಹೂಗಳನ್ನ ನಾನು ಯಾವತ್ತೂ ಅಬ್ಸರ್ವೇ ಮಾಡಿಲ್ಲ. ಬಟ್ ಇವತ್ತು ನಾನು ನೋಡಬೇಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಿದ್ವು, ತುಂಬ ಚೆನ್ನಾಗಿ ಬೆಳೆದಿದ್ವು. ಅದರ ಒಂದೊಂದು ಗಿಡನ ಸ್ಟ್ರಕ್ಚರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದ್ವು. ನನಗೆ ಈ ಹೈವೇ, ಈ ಪ್ಲೇಸ್ ಅಂತೂ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ದೂರದಿಂದ ನೋಡಬೇಕಾದ್ರೆ ಒಂದು ಆ್ಯಂಗಲಲ್ಲಿ ಕಾಣುತ್ತೆ ಗಾಡಿಗಳು ಹೋಗೋದು. ನಾನು ಯಾವಾಗೂ ಈ ರೋಡಿಗೆ ಬಂದರೆ ಬೆಟ್ಟಗಳನ್ನ ನೋಡ್ತಾ ಇರ್ತೀನಿ. ಇಲ್ಲಿ ಚಿಕ್ಕ ಬೆಟ್ಟಗಳು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಈ ಬೆಟ್ಟ ಅಂತೂ ಆನೆ ಥರನೇ ಕಾಣುತ್ತೆ, ಸ್ವಲ್ಪ ಅಷ್ಟೇ ಶೇಪ್ ಅಷ್ಟೇ, ಅದು ಆನೆ ಅಂತ ಅಲ್ಲ, ಬಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಾವಿವಾಗ ಮೈಸೂರು ರೀಚ್ ಆದ್ವಿ. ಅಂದರೆ ಟ್ರಾಫಿಕ್ ಇತ್ತು ಇಲ್ಲೂ ಸಹ ಸ್ವಲ್ಪ. ನನಗೆ ಪರ್ಸ್ನಲಿ ಮೈಸೂರು ಅಂದರೆ ತುಂಬಾ ಇಷ್ಟ. ನನಗೆ ಒಂದೊಂದು ರೋಡು ತಿರುಗಾಡಬೇಕು ಅನ್ನೋ ತುಂಬ ಆಸೆ ಇದೆ, ಇನ್ನೂ ನಾನು ಓಡಾಡಿಲ್ಲ, ಒಂದೊಂದು ರೋಡು ಸಹ ಓಡಾಡಿಲ್ಲ. ನನಗೇನೋ ಒಂಥರ ಕ್ಯೂರಿಯಾಸಿಟಿ, ಈ ಮೈಸೂರು ಅಂದ್ರೇ ಒಂಥರ ಕ್ಯೂರಿಯಾಸಿಟಿ. ನಾನು ಎಷ್ಟು ಸರಿ ಬಂದ್ರೂ, ನಾನು ಎಷ್ಟು ನೋಡಿದ್ರೂ ಅದು ಕಮ್ಮಿನೇ ಆಗೋದಿಲ್ಲ ನನಗೆ. ಇನ್ನೂ ನೋಡಬೇಕು, ಇನ್ನೂ ಓಡಾಡಬೇಕು ಅಂತಲೇ ಆಸೆ ಇದೆ, ಇನ್ನೂ ಇದೆ ಆಸೆ ನನಗೆ. ಯಾವಾಗ ತೀರಿಸ್ಕೊತೀನೋ ಗೊತ್ತಿಲ್ಲ.
ಫೈನಲಿ ನಾವು ಮೇಲೆ ರೀಚ್ ಆದ್ವಿ ಇವಾಗ. ನಾವು ಅಂದ್ಕೊಂಡಿದ್ವಿ ವೆಹಿಕಲ್ ಎಲ್ಲ ಕಾರೆಲ್ಲ ಬಿಡಲ್ಲ, ಬಸ್ಸಲ್ಲಿ ಮಾತ್ರ ಬರಬೇಕು ನಾವು ಮೇಲ್ಗಡೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ವೀಕ್ ಡೇಸ್ ಅಂದರೆ ಫ್ರೈಡೇ ಮಾತ್ರ ಅಂತ ಅನಿಸುತ್ತೆ ಇದ್ದಿದ್ದು. ನಾವು ಹಂಗೆ ನಮ್ಮ ಓನ್ ವೆಹಿಕಲಲ್ಲೇ ನಾವು ಮೇಲೆ ಬಂದ್ವಿ. ತರ್ಸ್ಡೇ ಅಲ್ವಾ, ಯಾವುದೇ ಕೆಳಗಡೆ ಪಾರ್ಕಿಂಗಲ್ಲಿ ಯಾವುದೇ ಒಂದು ಗಾಡಿಗಳು ನಿಂತಿರಲಿಲ್ಲ. ಹಾಗೆ ನಾವು ಒಂದು ಕಾರಲ್ಲೇ ನಾವು ಮೇಲ್ಗಡೆ ಬಂದ್ವಿ. ನಿಮ್ಮ ಮೊಬೈಲಲ್ಲಿ ತಗೊಳ್ಳಿ ಸ್ವಲ್ಪ. ಬೇಡ, ನಾವಿಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ನೆಡ್ಕೊಂಡು ಹೋಗ್ಬೇಕು. ಇಲ್ಲಿ ನಮ್ಮ ಮುಂದೆ ಮಕ್ಕಳು ಇತ್ತು, ಹಾಗೆ ನಾವೇ ನೆಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ವಿ. ವಿದ್ಯಾ ಬಿಚ್ಚಿದ್ಲ ಶೂ. ನನ್ನ ಮಗಳ ಎಲ್ಲ ಕಡೆ ಕಿರಿಕು. ಅಕ್ಕ ಎತ್ಕೊಂಡಿದ್ರಲ್ಲ, ಇಲ್ಲ ನಾನು ಸ್ಟೆಪ್ಸ್ ಹತ್ತುತ್ತೀನಿ ಅಂದ್ಬಿಟ್ಟು ಹತ್ತುತ್ತಾ ಇದ್ದಾಳೆ ಅವಳೆ. ಹಾಗೆ ಇಲ್ಲೊಂದು ಶಾಪಲ್ಲಿ ಕ್ಯಾಪ್ ಯಾವುದು ಚೆನ್ನಾಗಿರೋದು ಕಾಣಿಸ್ತಂತೆ, ನಮ್ಮ ಮನೆಯವರಿಗೆ ತೊಗೋತಾ ಇದ್ರು. ಇಲ್ಲಿ ಗುಬ್ಬೆಗಳೆಲ್ಲ ನನ್ನ ಕಣ್ಣಿಗೆ ಬಿದ್ವು, ಬಟ್ ಇಲ್ಲೆಲ್ಲ ತೊಗೊಳೋದು ಬೇಡ ಅಂದ್ಬಿಟ್ಟು ನಾವು ಏನೂ ತೊಗೊಳ್ಲಿಲ್ಲ. ದರ್ಶನಕ್ಕೆ ಟೈಮ್ ಆಗಿಬಿಡುತ್ತೆ, ಮಗುನ ಇಟ್ಕೊಂಡು ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಯಾವುದೇ ಟೈಮ್ ವೇಸ್ಟ್ ಮಾಡಿಲ್ಲ. ಶಾಪಿಂಗ್ ಗಿಪ್ಪಿಂಗ್ ಅಂದ್ಕೊಂಡು ಅತ್ತೇನೂ ಬೈತಾಯಿದ್ರು, ಬನ್ನಿ ಬನ್ನಿ ಬೇಗ ಅಂತ. ಹೊರಟ್ಬಿಟ್ವಿ ನಾವು ದರ್ಶನಕ್ಕೆ. ನಾವು ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟೇ ತೊಗೊಂಡಿದ್ವಿ, ಬಟ್ ಆದರೂ ನಾರ್ಮಲಾಗೆ ರಶ್ ಇದ್ದರು. ಕೆಲವು ಜನ ಎಲ್ಲ ಪುಟ್ ಮಕ್ಕಳೆಲ್ಲ ಎತ್ಕೊಂಬಂದಿದ್ರು, ಪಾಪ ಅಳ್ತಿದ್ವು ಎಲ್ಲ. ನನ್ನ ಮಗಳು ಇನ್ನೂ ಜೋರಾಗಿ ಅಳ್ತಿದ್ಲು, ಅವಳಂತೂ ಕಿರಿಕು ಕಿತಾಪತಿ ಎಲ್ಲ ಮಾಡ್ತಿದ್ಲು. ಇಲ್ಲಿ ನಾನು ಮುಂದೆ ಹೋಗಬೇಕು ಅಂತ. ಅವಳನ್ನ ಮುಂದೆ ಬಿಡಬೇಕಂತೆ, ಅವಳು ಫುಲ್ ಮುಂದೆ ಓಡ್ತಾ ಇದ್ದಾಳೆ, ಯಾರೂ ಇಟ್ಕೋಬಾರ್ದಂತೆ ಅವಳನ್ನು. ಈ ಥರ ಹಿಂಸೆ ಕೊಟ್ಟಿದ್ದಾಳೆ ನಮಗೆ. ಇವತ್ತೇ ಗುರುವಾರ ಇಷ್ಟು ರಶ್ ಇದ್ದಾರೆ ಅಂತ ಇನ್ನು ನಾಳೆ ಎಷ್ಟು ಇರ್ತಾರಪ್ಪ ಗೊತ್ತಿಲ್ಲ. ನಾವು ಇವತ್ತು ಬಂದಿದ್ದೆ ಒಳ್ಳೆ ಕೆಲಸ ಆಯಿತು. ಮಕ್ಕಳನ್ನ ಇಟ್ಕೊಂಡು ಶುಕ್ರವಾರ ದರ್ಶನ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಡೆಕೋರೇಷನ್ಸ್ ಎಲ್ಲ ಏನೂ ಕಂಪ್ಲೀಟ್ ಆಗಿರಲಿಲ್ಲ, ಇನ್ನೂ ಮಾಡ್ತಿದ್ರು. ಇನ್ನು ಒಂದೊಂದಾಗೆ ಎಲ್ಲ ಹೋಗ್ಬೇಕಾದ್ರೆ ಎಲ್ಲ ಟ್ರೀಗಳು ಫ್ಲವರ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ರು. ಆವಾಗ ನಾನೊಂದು ಫ್ಲವರ್ ಮತ್ತು ಕಡ್ಡಿ ಎಲ್ಲ ಎತ್ಕೊಂಡ್ಬಂದಿದ್ದೆ. ನಾನೊಂದು ಟ್ರಿಪ್ ಮೆಮೊರೇಬಲ್ ಡೈರಿ ಇದೆ, ಆ ಡೈರಿನಲ್ಲಿ ಹಾಕಿ ಅಂಟಿಸಿಡೋಣ ಅಂದ್ಬಿಟ್ಟು ಕೆಲವೊಂದು ಐಟಮ್ಸ್ನ ಎತ್ಕೊಂಡೆ ಅಲ್ಲಿಂದ ಅಷ್ಟೇ. ಡೆಕೋರೇಷನ್ ಮಾಡಿದ್ರಿಂದ ನಾನು ತೆಗ್ದಿಲ್ಲ. ಆ ಟ್ರೇಗಳಲ್ಲಿ ಹುಡುಗರು ಎತ್ಕೊಂಡು ಹೋಗ್ತಿದ್ರಲ್ಲ, ಅದರಲ್ಲಿ ನಾನು ಒಂದೊಂದೇ ಈಸ್ಕೊಂಡಿದ್ದು. ನಾವು ಹೋಗೋದೇ ಬೇಡ, ಇರೋ ಜನಗಳೇ ನಮ್ಮನ್ನು ಕರ್ಕೊಂಡೋಗಿ ದರ್ಶನ ಮಾಡಿಸಿ ಆಚೆ ಬಿಟ್ಬಿಡ್ತಾರೆ, ಅಷ್ಟಿದ್ರು ರಶ್. ನನ್ನ ಮಗಳು ತುಂಬ ಅಳ್ತಾ ಇದ್ಲು. ಈ ಮೇಲ್ಗಡೆ ಹಣ್ಣುಗಳಿದ್ವಲ್ಲ, ಅದನ್ನು ನೋಡಿ ತೋರಿಸಿ ನಾನು ಸಮಾಧಾನ ಮಾಡಿಸಿದ್ದೀನಿ. ಆರೆಂಜು, ಮಾಮಿ ಆರೆಂಜ್ ಕೊಡುತ್ತೆ ಬಾಮ್ಮ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಇಲ್ಲಾಂದ್ರೆ ಅವಳು ಬರೋ ಇದರಲ್ಲೇ ಇರಲಿಲ್ಲ, ಬರೀ ಅಳ್ತಾನೇ ಇದ್ಲು. ಆ ರಶ್ಶಿಗೆ ಎಲ್ಲ ನೂಕುನುಗ್ಲಲ್ಲಿ ಅಳ್ತಾನೇ ಇದ್ಲು ಅವಳು. ದರ್ಶನ ಏನೋ ಚೆನ್ನಾಗಾಯಿತು. ಚೆನ್ನಾಗಾಗಿ ಈಚೆ ಬಂದರೆ ಜೋರು ಮಳೆ, ತುಂಬಾ ಜೋರು ಮಳೆ. ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು, ಒಳ್ಳೆ ದರ್ಶನ ಆಯ್ತಪ್ಪ ಇವತ್ತು ಅಂತ. ಹಾಗೆ ಹೊರಗಡೆ ಬಂದು ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ ಅಂತ ನಿಂತಿದ್ದೀವಿ. ಅಲ್ಲಿ ಫೋಟೋಸ್ ವೀಡಿಯೋಸ್ ಯಾರೂ ತೊಗೊಳೋದಕ್ಕಾಗಲ್ಲ, ಓಡಾಡ್ತಾನೆ ಇರ್ತಾರೆ. ತುಂಬಾ ಕಷ್ಟ ವೀಡಿಯೋಸ್ ಮತ್ತು ಫೋಟೋಸ್ ತೆಕ್ಕೊಳ್ಳೋದು ಅಂದರೆ. ಹಾಗೂ ಒಂದೆರಡು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ತೆಕ್ಕೊಂಡು ಹೊರಟ್ವಿ ನಾವು. ಏನು ಮಾಡೋಕ್ಕಾಗಲ್ಲ, ಆ ಕ್ರೌಡಲ್ಲಿ ಎಲ್ಲರದು ಇದೇ ಪ್ರಾಬ್ಲಮ್ಮು. ಪಾಪ ಈ ಸೈಡ್ ಬನ್ನಿ ಅಂತ ಹೇಳಿ ಕೆಲವರು ಫೋಟೋಸ್ ತೆಕ್ಕೋತಾ ಇದ್ರು. ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತಲ್ಲ, ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ.
ಆದರೆ ನಾನು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮಗ ಅಲ್ಲಿ ಮೇಲ್ಗಡೆ ಇದು ಗೆಸ್ಟ್ ಹೌಸ್ನ ಅವನು ನೋಡಿರಲಿಲ್ಲ. ಅವನಿಗೆ ನಾನು ಇವಾಗ ತೋರಿಸ್ತಾ ಇದ್ದೆ ಅದೇನು ಅಂತ. ಇವಾಗ ಅವ್ನು ನನ್ನನ್ನು ಕೇಳ್ತಾ ಇದ್ದ, ಓ ನಿಂಗೆ ಗೊತ್ತೇ ಇಲ್ಲ ಅಲ್ವಾ, ನೀನು ನೋಡೇ ಇಲ್ಲ ಅಲ್ವಾ ಅಂದ್ಬಿಟ್ಟು ತೋರಿಸ್ತಾ ಇದ್ದ ಅವನಿಗೆ. ನೋಡೇ ಇಲ್ಲಲ್ಲ, ಅದು ರಾಜರದು ಗೆಸ್ಟ್ ಹೌಸ್ ಅಂತಾರಲ್ಲ, ತೆಗಿತಾ ಇದ್ದೀನಿ ವೀಡಿಯೋ. ನಾವೆಲ್ಲ ಮೇಲ್ಗಡೆ ಏನು ಊಟಕ್ಕೆ ಹೋಗಿಲ್ಲ ದೇವಸ್ಥಾನದಲ್ಲಿ. ನಾವು ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ವಿ. ಹಂಗೂ ಹೊಟ್ಟೆ ಹಸಿತಾಯ್ತಲ್ಲ. ನನ್ನ ಮಗಳಂತೂ ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ ಸರಿಯಾಗಿ. ಅವಳು ಇವಾಗ ಬೆಳಗ್ಗೆ ಎಲ್ಲ ಇಡ್ಲಿ ತಿನ್ನೋ ಅಂದರೆ ಖಾರ ಖಾರ ಅಂತಿದ್ಲು, ಈ ಖಾರ ಚುರುಮುರಿ ತಿಂತಾ ಇದ್ದಾಳೆ ಇವಾಗ ಅವಳು. ಖಾರದೆಲ್ಲ ಖಾರ ಅನ್ಸಲ್ಲ ಅವಳಿಗೆ, ಆರಾಮಾಗಿ ತಿಂತಾಳೆ. ಮಾಮೂಲಿ ಊಟ ಆದರೆ ಖಾರ ಖಾರ ಅಂತ ಕತೆ ಹೇಳ್ತಾಳೆ ನನಗೆ. ನಾನು ಅವಳಿಗೆ ತಿನ್ನಿಸ್ತಾ ಇದ್ರೆ ನೀನು ತಿನ್ನೋ ಅಂತ ನನಗೆ ತಿನ್ನಿಸ್ತಾ ಇದ್ದಾಳೆ. ನಾವು ಇನ್ನೊಂದು ಟೆಂಪಲ್ಗೆ ಬಂದಿದ್ದು ಇಲ್ಲೇ ತ್ರಿಪುರ ಸುಂದರಿ ಟೆಂಪಲ್ಗೆ. ಆಲ್ಮೋಸ್ಟ್ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ. ಲಾಸ್ಟ್ ಟೈಮು ಯಾವಾಗೋ ಸುಮಾರು ವರ್ಷಗಳಾಗಿತ್ತು ನಾನು ಇಲ್ಲಿ ಬಂದಿರಲಿಲ್ಲ. ಇಲ್ಲಿ ನೋಡಿ ಮೇಕೆಗಳೆಲ್ಲ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾವೆ. ಪಾಪ ಮರಿಗಳನ್ನೆಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ, ಸಾಕೋರು ಎಲ್ಲೋಗಿದ್ರೋ ಗೊತ್ತಿಲ್ಲ. ಇಲ್ಲಿ ನಾವು ಬಂದಾಗ 1:15 ಟೈಮ್ ಆಗಿತ್ತು, 2 ಗಂಟೆಗೆ ಇಲ್ಲಿ ಕ್ಲೋಸು. ಕರೆಕ್ಟ್ ಟೈಮ್ ರೀಚ್ ಆದ್ವಿ ನಾವಿಲ್ಲಿ. ನನ್ನ ಮಗಳಿಗೆ ಹೊಟ್ಟೆ ತುಂಬಿಸ್ಕೊಂಡ್ಲೆಲ್ಲ ಮಲ್ಕೊಂಬಿಟ್ಟಿದ್ಲು, ಎದ್ದೇಳಲೇ ಇಲ್ಲ ಅವಳು. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಝೂಮ್ ಮಾಡ್ಬಿಟ್ಟು ಮಾಡಿದ್ದೀನಿ. ಈ ಟೆಂಪಲಲ್ಲೂ ಡೆಕೋರೇಷನ್ಸ್ ನಡೀತಿದ್ವು. ಈ ತ್ರಿಪುರ ಸುಂದರಿ ದೇವ್ರದ್ದು ಅವಾಗ ಸೀರಿಯಲ್ ಬರ್ತಿತ್ತು, ನಾನು ನೋಡ್ತಿದ್ದೆ ಅವಾಗ. ನಾನು ಕೂಡ ತುಂಬ ನಂಬ್ತೀನಿ ಈ ದೇವ್ರನ್ನ. ತುಂಬಾ ಫೀಲಿಂಗ್ ಗುಡ್ ಅಂತ ಅನಿಸ್ತಿತ್ತು ನನಗಂತೂ. ನನಗೆ ಅಲ್ಲಿಂದ ಎದ್ದು ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ಟೈಮ್ ಆಗಿಬಿಡುತ್ತೆ ಬಾ ಅಂತ ಹಿಂಸೆ ಮಾಡಿ ನನ್ನ ಕರ್ಕೊಂಡು ಬಂದಿದ್ದಾರೆ. ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕೂತಿರ್ತೀನಿ ಅಂದ್ಬಿಟ್ಟು, ಇಲ್ಲಾಂದರೂ ಒಂದು 10 ಮಿನಿಟ್ಸ್ ಆದರೂ ಕೂತಿದ್ದೀನಿ ನಾನು. ನನಗೆ ಇನ್ನೂ ಎದ್ದೋಗೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಆದರೂ ಟೈಮ್ ಆಗುತ್ತಲ್ಲ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ಟೆ. ಏನು ಚಾಲೆಂಜು ಎಬ್ಬಿಸ್ತೀಯ ಅವಳನ್ನ. ಇಲ್ಲಿ ನಾವು ಫೋಟೋಸ್ ಆದರೂ ತಕ್ಕೊಳ್ಳೋಣ ಈಚೆ ಅಂತ ಬಂದರೆ, ಇಲ್ಲಿ ಎದುರುಗಡೆ ಪಕ್ಕದಲ್ಲಿ ಒಂದು ಅಂಗಡಿನ ಕೋತಿ ಲೂಟಿ ಮಾಡ್ತಾ ಇದೆ ನೋಡಿ. ಪಾಪ ಅಂಗಡಿಯವರೆಲ್ಲೋ ಪಕ್ಕದಲ್ಲಿ ಸೈಡ್ಗೆ ಹೋಗಿದ್ರು. ಪಾಪ ಫೋನಲ್ಲಿ ಮಾತಾಡೋಕ್ಕೆ ಎಲ್ಲೋ ಸೈಡಲ್ಲಿ ಹೋಗಿದ್ರು, ಆ ಕೋತಿ ಬಂದು ಎಲ್ಲ ಹಾಳು ಮಾಡ್ತಾಯಿತ್ತು. ನಾವಿಲ್ಲಿ ನಿಂತ್ಕೊಂಡು ಬೆಟ್ಟ ನೋಡ್ತಾ ಇದ್ವಿ. ಇಲ್ಲಿ ಬೆಳಿದ ಬೆಟ್ಟನೂ ಚೆನ್ನಾಗಿ ಕಾಣ್ತಾ ಇತ್ತು, ಅದು ಮೇಲ್ಗಡೆ ಗೋಪುರ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಇಲ್ಲಿಂದ ರಿಟರ್ನು ಬ್ಯಾಂಗ್ಳೂರಿಗೆ ಹೋದ್ವಿ. ನಾವು ಬ್ಯಾಂಗ್ಳೂರು ರೀಚ್ ಆಗಿದ್ದು 5:30 ಆಗಿತ್ತು ಅನಿಸುತ್ತೆ. ನಾವಿಲ್ಲ ಎಲ್ಲಾದರೂ ನಾನ್ ವೆಜ್ ತಿನ್ನೋಣವಾ ವೆಜ್ ತಿನ್ನೋಣವಾ ಅಂತ ಯೋಚನೆ ಮಾಡ್ತಿದ್ವಿ. ಬೇಡ, ನಾನ್ ವೆಜ್ ಎಲ್ಲ ಏನೂ ಬೇಡ, ವೆಜ್ಜೇ ತಿನ್ನೋಣ ಅಂದ್ಬಿಟ್ಟು ಈ ಉಡುಪಿ ವೈಭವ್ ಹೋಟೆಲ್ಗೆ ಬಂದ್ವಿ. ಎಲ್ಲ ಮಾಡಿ ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋದ್ವಿ ನಾವು.
ನಾನು ಇಂಥವೇ ಕಟ್ ಮಾಡಿಬಿಡೋದು. ಎಲ್ಲಾದ್ರು ಇರು ಕಾರಲ್ಲಿದ್ದಾವೆ. ಕಾರ್ ತೋರಿಸ್ತಿರೋದು 3 ಫ್ಲೋರ್ ಬ್ಲ್ಯಾಕ್ ಕಲರ್ ಅದು ನೋಡಿ ಹೆಂಗ್ ಹೋಗ್ತಾ ಇದಲ್ಲ, ಗೊತ್ತೇ ಆಗಲ್ಲ ಗೊತ್ತೇ ಆಗಲ್ಲ ಒಳಗಡೆ. ಬನ್ನಿ ಈಗ, ಬನ್ನಿ ಬನ್ನಿ ಇಲ್ಲಿ ಒಂದು ಅರ್ಧ ಗಂಟೆನೇ ಟ್ರಾಫಿಕ್ ಆಯ್ತು. ಇಲ್ಲಿ ಎದುರುಗಡೆ ಕಬ್ಬಿತ್ತೆಲ್ಲ ಕಿತ್ಕೊಳ್ಳೋಣ ಅಂತ ಅನಿಸ್ತಿತ್ತು ಹೋಗಿ, ಬಟ್ ನಾವು ಸಾಹಸ ಎಲ್ಲ ಮಾಡಿಲ್ಲ. ಬೇಡ ಯಾಕೆ ಬೇಕು ಅಂದ್ಬಿಟ್ಟು ಹೋಗಿಲ್ಲ. ಬಟ್ ಆಸೆ ಆಗ್ತಿತ್ತು ಕಬ್ಬು ತಿನ್ಬೇಕಂತ. ನಾವು ಇಲ್ಲಿಂದ ಸಿಗಂದೂರು ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ನಮ್ಮ ಮನೆಯವ್ರು, ನಾನು ಹೇಳಿದ್ನಲ್ಲ ಆವಾಗಲೇ, ಹೈವೇನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ರೀಚ್ ಆಗ್ತೀವಿ ಅಂತಲೇ ಗೊತ್ತಾಗಲ್ಲ. ನಮ್ಮ ಡೆಸ್ಟಿನಿ ಬರೋವರೆಗೂ ಮಧ್ಯೆ ಎಲ್ಲಾದರೂ ಹೋಗ್ಬೇಕಂದ್ರೇ ಗೊತ್ತಾಗೋದೇ ಇಲ್ಲ. ಹಾಗೆ ಹೋಗ್ತಾ ನಿಮಿಷಾಂಬಾಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲೇ ಎಲ್ಲೋ ಯೂಟರ್ನ್ ತೊಗೋಬೇಕಿತ್ತಂತೆ. ನಾವು ತೊಗೊಂಡ್ಲಿಲ್ಲ, ನಮ್ಗೆ ಗೊತ್ತೂ ಆಗಿಲ್ಲ ರೂಟ್ ಹೇಗೆ ಅಂತ. ನಾವು ಹಾಗೆ ಬಂದುಬಿಟ್ವಿ. ಮಂಡ್ಯಕ್ಕೆ ಬರೋವರೆಗೂ ನಮಗೆ ಗೊತ್ತೇ ಆಗಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದ್ವಿ. ಮತ್ತು ವಾಪಸ್ ಎಲ್ಲೂ ಹೋಗಲಿಲ್ಲ. ಹಾಗೆ ಈ ಹೋಟೆಲಲ್ಲಿ ಕಾಫಿ ಕುಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಹೋದ್ವಿ. ಅವಳಿಗೆ ನಾವು ಕಾಫಿ ಕೊಡಲ್ಲ, ಬಟ್ ಇವತ್ತು ಕುಡಿತಾ ಇದ್ದಾಳೆ ಅವಳು. ಸ್ವಲ್ಪ ಅದು ಚೂರು ಮಾತ್ರ ಆರಿಸ್ಬಿಟ್ಟು ಕುಡಿಸಿದ್ವಿ. ಸರಿ ಊಟ ತಿಂಡಿ ಎಲ್ಲ ಏನೂ ಆಗಿಲ್ಲ ಇವತ್ತು, ಅದಕ್ಕೆ. ಅದರಲ್ಲೂ ಕಾಫಿನ ಖಾರ ಅಂತಿದ್ದಾಳೆ ನೋಡಿ. ಕಾಫಿ ಖಾರನಾ? ಕಾಫಿ ಹೆಂಗೆ ಖಾರ ಆಗುತ್ತೆ? ಮತ್ತೆ ಕಾಫಿ ಕುಡಿಯೋಕ್ಕೆ ಬಂದಿರಲಿಲ್ಲ, ಅದಕ್ಕೆ ಇವಳು ಒಬ್ಬ ಇಲ್ಲಿ ಅಂತ ನೋಡ್ತಾ ಇದ್ದಾಳೆ ಆ ಕಡೆ ತಿಳ್ಕೊಂಡು. ನಾವು ಇಲ್ಲಿಂದ ಕಾಫಿ ಕುಡಿದು ಹೊರಟ್ವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ನ. ನಾನು ಹಾಕೋ ಇಲ್ಲ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಅದೇನೇನಂటే